ಏದಿ ಯಾಗಾದಿಗಳು ಮದಮೋಹ ಸಾಧು ಸದನರಿಗಾದರೆಯೂ ಕಷ್ಟವು ಬಂದಾಗ ನಂದುಕೊಳ್ಳದಿದ್ದರೆ ಹೇಗೆ? ಅರಿವಿಂದ ಮನದೋಳು ನಾನಿಸಿದರೆ ಸುಖ ಶಾಂತಿ ಸಿಗುವುದು. ದ್ರೌಪದಿ ಬಿಡಿನಿಂದ ಮನದವೈತೆ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅಂತ ಈ ಕೋಳಿ ದುಶ್ಯಾಸನ ಮಾಡುವ ಕೇಡುತನವನ್ನು ನೋಡಿ ಸ್ವಲ್ಪ ಕಾಲ ಶಾಂತವಾಗಿ ಕಾಂತಿ. ನಿಮ್ಮ ನಡತೆಯನ್ನು ಭೀಮೇಶನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರರು ಕಂಡೆಯ ಪ್ರಿಯ ಮುಗಿಗೆ ಕೈಯ ಕಾಂತಿ. ಹೇಳುವೆನು ಕೇಳು. ಚಿಂತೆ ಮನ ಮೋಹಿನಿ ಯಾತಕ್ಕೆ ಮಾಡುವೆ ಆಲೋಚನೆ. ಚಿಂತೆ ಮನ ಮೋಹಿನಿ ಚಿಂತೆ ಮನ ಮನ ಮೋಹಿನಿ ಯಾತಕ್ಕೆ ಮಾಡುವೆ ಆಲೋಚನೆ. ಬಿಡು ಚಿಂತೆ ಮನದಲ್ಲಿ ಮನ ಮೋಹಿನಿ. ನಮ್ಮಯ ಕಾತ ಬಂದಿತು ಎಂದೋ ಮನದೊಳನೆಂದು ಚಿಂತಿಸಬಾರೆ. ಮನದೊಳನೆಂದು ಚಿಂತಿಸಬಾರೆ. ಪೂರ್ಣ ಪುಣ್ಯದ ಫಲವೋ ಚೆನ್ನಾಗಿ ಪೂರ್ಣ ಪುಣ್ಯದ ಪೂರ್ಣ ಜನ್ಮದ ಕರ್ಮವ ಕಳೆಯುವ ಒಳಗಿನ ಬಾರೆ ನಲನಿಯಕ್ಕೆ. ಒಳಸದ ಕೇಳೆ ನಲನಿಯರೇನೆ ದುಡು ನಿನ್ನ ಮನತಾಪ ಮನ ಮೋಹಿನಿ. ಯಾತಕ್ಕೆ ಮಾಡುವೆ ಆಲೋಚನೆ. ಬಿಡು ನಿನ್ನ ಮನದಲ್ಲಿ ಮನ ಮೋಹಿನಿ. ಮನ ಮೋಹಿನಿ ಮನ ಮತ ಮತ ಗಾಮನಿ ದೃಪದನಂದನೆ ಉತ್ತಮವಾದ ವಾಕ್ಯವು ಹೇಳುವೆನು ಮತ್ತೆಂದು ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಹತ್ತಿದ ಮೋಹ ಪಾಶ ಎತ್ತತ್ತಲ ಬಿಡದೆ ಸುತ್ತಮುತ್ತ ತತ್ತರಗೊಳಿಸುವ ಚಿತ್ತದೋಳು ಮಾಯವೆಂಬ ಕತ್ತರಿಸಿ ಹತ್ತಿದ ಭಕ್ತಿ ವಿರಕ್ತಿ ಮುಕ್ತಿ ಮಹಾಶಕ್ತಿಯಿಂದ ಭಕ್ತ ವತ್ಸಲನಾದ ಶ್ರೀಮನ್ನಾರಾಯಣ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ದೊರೆಯುವುದು. ಬಂದ ಕಷ್ಟಗಳು ಪಾರಾಗುವುದು. ಆದರ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡಿ ನಾರಮಣಿ ಸತ್ರ ನೀತಿ ಸಾರುವ ಮತ್ತೊಂದು ಶ್ಲೋಕ ಹೇಳುವೆನು ಕೇಳು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ
ಧನಮೋಹನಂ ಅತ್ರ ಪುತ್ರ ನಾರಾಯಣಂ ಧರ್ಮಕೀರ್ತಿ ದಯಂ ಸ್ಥಿರಂ. ಇದರ ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು ಕಾಕ? ಸಕ್ಕರೆ ಹಾಲು ಸೌದು ಅಕ್ಕರಿಯಿಂದ ಸಾಕಿದ ಮಕ್ಕಳು ಹೆಗ್ಗಳವಾದ ರಕ್ತವು, ಮಾನ್ಯವಾದ ಧಾನ್ಯವು, ಸುಂದರವಾದ ಬಂಗಾರವು, ಸುಸ್ತಾದ ವಸ್ತ್ರಗಳು ಇವೆಲ್ಲ ಹತ್ತಿರ ಇರುವುದಿಲ್ಲ. ತಾನು ಸ್ವತ್ತಾಗ ಹತ್ತಿರವಿಲ್ಲ, ತನ್ನಿಂದ ಬರುವುದಿಲ್ಲ. ನಿರ್ಮಲ ದೈವ ಮಾತ್ರ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲಬಹುದು. ನಿಲ್ಲವಾದ ಕೀರ್ತಿ ತರುವುದು. ಆದ ಕಾರಣ ಇಚ್ಛೆಯಿಂದ ಪರಮ ಪುರುಷನು ಕರಿವರ್ಣ ಚರಣವನ್ನು ಮಾಡಿದರೆ ದುಡುವಾದ ದುಃಖ ಕಡಲನ್ನು ಇಟ್ಟುಕೊಂಡು ಬಿಡದೆ ಕಡಿಯಾಗದ ಉದ್ರಾಜಮುಖಿ ಎನ್ನ ಪ್ರಾಣ ಸಖಿ. ಕಾಂತ, ಕಾಂತಿ, ಈ ದುರ್ಮಾರ್ಗನಾದ ದುಶ್ಯಾಸನನು ಎನ್ನ ಮಾನ ನಷ್ಟವನ್ನು ಮಾಡಿದರು. ನೀನು ಜಗಜಟ್ಟಿ ಎಂದು ಹೆಸರನ್ನು ಪಡೆದರು ಸಾರ್ಥಕವೇನು ಕಾಂತ? ಅಣ್ಣನ ಆಜ್ಞೆ ಪಡೆದುಕೊಂಡು ಬರುವನು ಸ್ವಲ್ಪ ಶಾಂತಳಾಗ ಸುಂದರಿ. ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಬಳ್ಳಾರಿ ರಾಮಪ್ಪನವರು ದುಶ್ಯಾಸನ ಪಾತ್ರಕ್ಕೆ ಒಂದು ಬೆಳ್ಳಿ ಕಡಗವನ್ನು ಹಾಯರ್ ಮಾಡಿರ್ತಾರೆ. ಹಾಗೆ ಉಪ್ಪರ್ ಭೀಮೇಶಪ್ಪನವರು ದ್ರೌಪದಿ ಪಾತ್ರಕ್ಕೆ 500 ರೂಪಾಯಿ ಹಾಯರ್ ಮಾಡಿರ್ತಾರೆ. ಮಾದಳಿ ಪಂಪಣ್ಣನವರು ಸಾರಥಿ ಪಾತ್ರಕ್ಕೆ 51 ಮತ್ತು ಧರ್ಮರಾಯ ಪಾತ್ರಕ್ಕೆ 101 ಹಾಯರ್ ಮಾಡಿರ್ತಾರೆ. ಕೆ ಬೆಳಗಲ್ಲು ಒನ್ನೂರು ಸ್ವಾಮಿ ಅವರು ಋಷಿಕೇತನ ಪಾತ್ರ ಮಾಡಿದಂತವರು ದ್ರೌಪದಿ ಪಾತ್ರಕ್ಕೆ 100 ರೂಪಾಯಿ ಹಾಯರ್ ಮಾಡಿರ್ತಾರೆ. ನಮ್ಮ ಕಲೆಯನ್ನು ಕಂಡು ಕೊಟ್ಟಂತ ಕಲಾಭಿಮಾನಿಗಳು ವಿಜಯ್ ಮತ್ತು ಪುನೀತ್ ಅವರಿಂದ ಇಲ್ಲಿ ನಾಟಕಕ್ಕೆ ಏನು ಸಹಾಯ ಮಾಡಿರ್ತಾರಲ್ಲ ಹುಡುಗರು, ಅವರಿಗೆ 2001 ರೂಪಾಯಿ ಹಾಯರ್ ಮಾಡಿರ್ತಾರೆ. ಓಹೋ ರಮಣ, ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು ಸುಂದರಿ. ನೋಡನ್ನ ಮಾನ ಧನಿಯ ವಾಯು ತಲಯ ರಮಣ ಕಾಂತ, ಕಾಂತಿ, ಅದು ಏನು ಚೆನ್ನಾಗಿ ಹೇಳು. ಕೇಡಿಗದು ಸಾತ ಮಾಡುವ ನಡತೆ ವಾಯು ತನಯ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸುಂದರಿ. ದ್ರುಪದ ಸದ ನದಿ ಕೋಟಿ ಕೃಪರಿಗೊಲ್ಲದೆ ಯಾದೆ ಕಾಂತ, ಕಾಂತಿ, ನಿಮ್ಮಂತ ಗಟ್ಟಿ ಬಲಾಟಕ್ಕೆ ಸತಿಯಾಗಿ ಎನಗಿಂತ ಕಷ್ಟವು ಬಂದಿದೆ. ಅಣ್ಣನ ಆಜ್ಞೆ ಪಡೆದುಕೊಂಡು ಬರುವನು ಸ್ವಲ್ಪ ದ್ರುಪದ ಸದ ನದಿ ಕೋಟಿ ಕೃಪರಿಗೊಲ್ಲದೆ ಯಾದೆ ರಮಣ ಹತಿ ಬಾಧೆ ಪಡಿಸುವನು. ಈ ಮೂರ್ಖರ ಕಾಟವನ್ನು ತಪ್ಪಿಸುವಂತವನಾಗು. ಸ್ವಲ್ಪ ಶಾಂತ. ಅತಿ ಬಾಧೆ ಪಡಿಸುವನು ನೋಡನ್ನ ರಮಣ ವಾಯು ತನಯ ರಮಣ
ಕಾಂತ. ಕಾಂತಿ ಈ ದುರ್ಮಾರ್ಗರಾದ ದುಶ್ಯಾಸನ ಮಾಡುವ ನೀತಿಯನ್ನು ನೋಡಿದೀಯಾ? ಅಯ್ಯೋ, ದ್ರುಪದ ರಾಜನಿಗೆ ಮಗಳಾಗಿ ಹುಟ್ಟಿ ನಿಮ್ಮಂತ ಗಟ್ಟಿ ಬಲಾಢ್ಯನಿಗೆ ಸತಿಯಾಗಿ ಕಟ್ಟ ಕಡೆಗೆ ಕಷ್ಟ ಪಡುವುದಕ್ಕಾಗಿ ಎನ್ನನ್ನು ಈ ಭ್ರಷ್ಟರ ಕೈಗೆ ಕೊಟ್ಟಿರ. ನಿಮ್ಮ ಇಷ್ಟವು ತೀರಿತೆ, ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತೆ. ವಾಯುತನಯ ನೋಡಲ್ಲ ಹವಾಮಾನದ ಗತಿಯ. ಹೇ ಮಡದಿ ಸುರಮಣಿ, ಪ್ರಿಯಾ, ಪಟ ವೇಷನಾದ ನಮ್ಮ ಅಣ್ಣನ ಅಪ್ಪನ ತಪ್ಪದ ಪಡೆದುಕೊಂಡು ಈ ದುರಾತ್ಮರಂ ಕಡಿದು ಬಡಲಂ ಬಗೆದು ಕಡಿಮೆ ಪಾಲು ಮಾಡಬೇ ತಾಳು ತಾಳು ಹಾ ಎನ್ನ ನುಡಿ ಕೇಳು. ಎಲ್ಲ ಚೆನ್ನಾಗಿ ಹೇಳು. ಗಜಗಾಮಿನಿ ಪ್ರಾಣಪತಿ, ಕೌರವರನ್ನು ಈ ಗದೆಯಿಂದ ಸೆದೆ ಪಡೆದು ಮತ ಗೆಣಕಬೇಕಾದರೆ ಅಣ್ಣನ ಅಗ್ನಿ ಎಂಬ ಹುರುಳು ಕಣ್ಣಿನೊಳಿಸಲಿಕ್ಕೆ ಸೌರ್ಯ ತಣ್ಣಗಾಗಿ ಬಲಗೆಟ್ಟಿವನ. ಹಾ ಸುಂದರಿ ಸುಂದರ, ಎಪ್ಪತ್ತು ಮನ ಭಾರದಿಂದ ಒಪ್ಪುವ ಈ ಗದಾರ್ಧಂಡದಿಂದ ಅಪ್ಪಳಿಸಿ ಕುಪ್ಪಳಿಸಿ ಈ ದೃಷ್ಟ ಮನುಷ್ಯರ ತರ ಚಿಪ್ಪಗಳು ತೊಪ್ಪಲ ನೆಲ ಕುದುರಿಸಿ ಬಿಡುವೆ. ಹಾ ಒಬ್ಬಾಗ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಬರುವ ತಾಳ ತಾಳಸಗಿ ಸುಪ್ರಾಂತಮಗೆ ತಂಡದು ವೈರಿರಾಯರ ಗಂಡನೇ. ಕಾಂತೆ ಈ ಭೂತಲಾಜಪನಾದ ಧರ್ಮರಾಯನು ಜೂಜಿನ ಮುಖದಿಂದ ಈ ಗನ್ನ ಘಾತಕರಿಗೆ ಸೋತನು. ನಾನೆಷ್ಟು ವಿಧ ವಿಧವಾಗಿ ಬೇಡಿಕೊಂಡರೂ ಎನ್ನ ಮಾತನ್ನು ಕೇಳಲಿಲ್ಲ. ನನ್ನ ಕಷ್ಟಪಡಿಸುವುದಕ್ಕಾಗಿ ಈ ಭ್ರಷ್ಟನ ಕೈಗೆ ಹೆಣ್ಣು ಕೊಟ್ಟಿರ. ನಿಮ್ಮಂತ ಗಂಡರು ಸಾಕು ಸಾಕು ಕಂಡೆ ರಮಣ ಸಮ್ಮೋಹನ ಭರಣ. ಹೇ ಪಂಜರದೊಳಗಿರುವ ಪಂಜರತ್ನದಂತೆ ಪ್ರಜ್ವಲಿಸುವ ಧ್ರುಪದಾತ್ಮಜೆ ಪ್ರಾಣೇಶ್ವರ, ಕೌರವರ ವಂಶವನ್ನು ನಿರ್ಮೂಲ ಮಾಡಬೇಕಾದರೆ ಈಗ ಕಿಡಿ ಗಣ್ಣಿನ ಬಡಿಗನ ನೇತ್ರದಂತೆ ತಳತಳನ ಒಳೆಯುವ ಕೋಲು ಮಿಂಚಿನಂತೆ ಬಿಡಿದಿರ್ಪಗಲೆಂದು ಕಾಂತಿ ಕಾಂತ, ಸ್ವಲ್ಪ ತಾಳು. ನಿನ್ನ ಕಣ್ಣುಗಳನ್ನು ಅಣ್ಣನ ಆಜ್ಞೆ ಪಡೆದುಕೊಂಡು ನಿನ್ನ ಕಣ್ಣುಗಳ ಮುಂದೆ ಈ ಗನ್ನಘಾತಕರಂ ಸೀಳಿ ಓಲು ಮಾಡಿ ಮೃತಿ ದೇವತೆಗೆ ತುತ್ತು ಮಾಡಿಬಿಡುವ ನಾರಿ ಹೋಗಲಾರರು ಅವರು ನನ್ನ ಕೈಯಿಂದ ಜಾರಿ. ಅದೇನು ಚೆನ್ನಾಗಿ ಸಾಧೆ ಬಡಿಯೋ ಕಾಂತ ವಾಯೋ ತನಯ ರಮಣ ಮೂರು ಲೋಕದಲ್ಲ ಮಲ್ಲರಿಗೆಲ್ಲ ಹೃದಯ ಬಲ್ಲಿದನಾದ ಎನ್ನವಲ್ಲವನೇ. ಅಲ್ಲವೇ ಈ ಮೂರ್ಖರಾದ ದುಶ್ಯಾಸನವನ್ನು ಈಗಲೇ ಸೀಳಿ ಹೋಳು ಮಾಡಿ ಸಂತೋಷವನ್ನು ತಾಳು. ಕಾಂತ, ಕಾಂತೆ ಶ್ರೀ ಭೀಮೇಶನು ನಿನ್ನನ್ನು ಮೆಚ್ಚುವನು ಕಂಡೆಯ ಪ್ರಾಣಪತಿ ನೋಡನ್ನ ಅವಮಾನದ ಗತಿ. ಹೇ ಮದನ ಮುಂಗೈ ಎರಗಿಣಿಯಾದ ದ್ರೌಪದಿಯೇ ಕೇಳು. ಪರಿಪರಿಯಿಂದ ಭಂಗಪಡಿಸುವುದು ನೋಡಿ ಕಣ್ಣುಗಳಿಗೆ ಆನಂದವಾಯಿತೆಂದು ಎನ್ನೋಳು ಬೇರಿದೆಯಲ್ಲ, ಅದು ಇವತ್ತವೇ ಸರಿ. ಹಾ ಹೇ ಸುಂದರಿ, ಸುಂದರ, ಬಳಿರೆ ಈ ದೃಷ್ಟಭ್ರಷ್ಟನಾದ ದುಶ್ವಾಸನಂ ತಟ್ಟ ನೀಳ ಮಂಡಲಕ್ಕೆ ಕರೆವೆ ಅವನ ಹೊಟ್ಟೆಯಂ ಸೀಳಿ
ಮುಟ್ಟಿಕೊಂಡಿರುವ ಅವನ ಕರುಳುಗಳನ್ನು ತೆಗೆದು ಶ್ರೇಷ್ಠವಾದ ನಿನ್ನ ಕಂದರಕ್ಕೆ ವಾನಮಾಲೆಯನ್ನು ಧರಿಸಿದೆ. ಹಾ ಕಳಗಳಿಸುವ ಅವನ ಹೃದಯ ಬಗೆದು ರಕ್ತವನ್ನು ಹಿಡಿದು ನಿನ್ನ ತಲೆಗೆ ಸ್ನಾನವನ್ನು ಮಾಡಿಸುವೆ. ಹಾ ಹಲ್ಲುಗಳನ್ನು ಕಿತ್ತಿ ಬಾಚಲಿಗೆ ಮಾಡಿ ನಿನ್ನ ಸುರದ ಮುಡಿಯನ್ನು ಬಾಚುವೆ. ಹಾ ಅದುವರೆಗೆ ಚಿಂತೆಯಂಬಿಟ್ಟು ಸಂತೋಷ ಚಿತ್ತವಾಗಿರು ಕಾಂತಿ ಮುಖ ತಗ್ಗಿಸಿಕೊಂಡು ಯಾತಕ್ಕೆ ನಿಂತಿ. ಕಾಂತ ಕಾಂತ ಅಡ್ಲಿಗೆ ರಾವ್ ಅವರು ಮ್ಯಾನೇಜರ್ ಆಗಿರ್ತಕ್ಕಂಥ ಪುನೀತ್ ಮತ್ತು ವಿಜಯ್ ಕುಮಾರ್ ಮತ್ತು ಸದಾಶಿವ ಅವರಿಗೆ ತಲಾ 501 ರೂಪಾಯಿ ಹೈರ್ ಮಾಡಿರ್ತಾರೆ. ಕಾಂತ ಲಾಯರ್ ಮಂಜುನಾಥ್ ಅವರು ಅರ್ಜುನನ ಪಾತ್ರಕ್ಕೆ 2001 ರೂಪಾಯಿ ಹೈರ್ ಮಾಡಿರ್ತಾರೆ. ಕಾಂತ ಅಹೇ ಕಾಂತೆ, 3 ಲೋಕಕ್ಕೆ ಗಂಡನೆಂದು ಹೆಸರನ್ನು ಪಡೆದಂತ ವೀರನ ಹೆಂಡತಿಯನ್ನು ಇಂದಿನ ದಿನ ಈ ದುರ್ಮಾರ್ಗನಾದ ದುಶ್ಯಾಸನನು ಮಾನ ನಷ್ಟವನ್ನು ಮಾಡುತ್ತಿರುವನು. ಸುಮ್ಮನಿರುವುದು ಸರಿಯೇ? ಸ್ವಲ್ಪ ತಾಳ ಆಮೇಲೆ ಆಜ್ಞೆ ಆಗಿರುವುದಿಲ್ಲ. ಹೇಳುವೆನು ಕೇಳ. ಅದೇನೋ ಚೆನ್ನಾಗಿ ಹೇಳು. ಪಲ್ಗೋಣ ಬಿಡಿಸೋಯನ್ನಾಯ ಸೆರೆಯ ಕಲಿಪಾ ಬಿಡಿಸೋಯನ್ನಾಯ ಸೆರೆಯ ರಮಣ ರಮಣಿ, ಅದೇ ತಾರವಾಗಿ ಹೇಳು. ಮುಡಿ ಪಿಡಿದೆಳೆಯುವ ಮುಡಿ ಪಿಡಿದೆಳೆಯುವ ಮೂಢನ ತುಳಿಯ ಬಿಡಿಸಲನ್ನಾಯ ಸೆರೆಯ ಸುಂದರ ಅದೇ ನಿಸ್ತಾರವಾಗಿ ಹೇಳು. माझ्या कृपे मरेता येलारा करके ओथिसी कुळिता करुणिसोयन्ना माना ವಲ್ಲವೇ, ಹೇಳುವೆನು ಕೇಳು. ಅದೇ ನಿಸ್ತಾರವಾಗಿ ಹೇಳು. ಕರುಣಿಸೋಯನ್ನ ಮಾನ ಕರುಣಿಸ ದೋದೆಯ ಬಿಡಿಸೋಯನ್ನಾಯ ಸೆರೆಯ 3 ಲೋಕದ ಬಲ್ಲಿದ ನಾಳೆ ಎನ್ನವಲ್ಲವನೇ. ಅಹೇ ವಲ್ಲವೇ, ಈ ಗನ್ನ ಘಾತಕನಾದ ದುಶ್ಯಾಸನನು ಎನ್ನ ಜಡೆ ಮುಡಿಯನ್ನು ಪಿಡಿದು ಕಡು ಭಂಗವನ್ನು ಪಡಿಸುತ್ತಿರುವನು. ಕಾಂತ ಕಾಂತೆ, ಈ ದುರ್ಮಾರ್ಗನನ್ನು ಈಗಲೇ ಸದೆ ಬಡಿಯಬಾರದೇನ ಪಾರ್ಥ ದುರ್ಬಳತಿ ಸಮರ್ಥ. ಅಹೇ ಪದ್ಮಲೋಚನೆಗೆ ಕೇಳು. ಚೆನ್ನಾಗಿ ಹೇಳು ರಮಣ. ಸಿದ್ಧವಾಗಿ ಎದ್ದು ಬಂದು ಹಿಮಲೆಂದುತ್ತವೇನೆಂದರೆ ಹಾ ಮಧ್ಯಾಹ್ನ ಎಂದ ಅಣ್ಣನ ಶುದ್ಧಾನ್ನದನಾದ ಅಣ್ಣನ ಆಜ್ಞೆಗೆ ಬದ್ಧರಾಗಿರುವೆ. ಹಾ ದ್ರೌಪದಿ, ಪ್ರಾಣಪತಿ ಸಿದ್ಧವಾದ ಕೌರವರ ಯುದ್ಧ ಸಿಲೆಯನ್ನು ಗೆದ್ದುಕೊಳ್ಳಬೇಕೆಂಬ ಬುದ್ಧಿ ಇದ್ದರೂ ಸಾರ್ಥಕ ಇಲ್ಲದಂತಹ ಹೊತ್ತು ಬಂದಿತು. ಹಾ ನಾನೇನು ಮಾಡಲಿ ದ್ರೌಪದಿ? ನಿನಗೇನು ತಿಳಿಗದೆ ಇದರ ಸಂಗತ? ಕಾಂತೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಎನ್ನ ಪಂಡಿತ ಪಾರ್ಥ ಸರ್ವಲೋಕ ಶ್ರೇಷ್ಠ ಸಮರ್ಥ ಪತಿಗಳ ಇವರಿರುವುದು ವ್ಯರ್ಥ ಪತಿಗಳ ಇವರಿರುವುದು ವ್ಯರ್ಥ ಕೇಳು ಎನ್ನಯ ಮಾತ
ಪಾರ್ಥ ಪ್ರಿಯ ಕಾಂತೆ ಅದೇನು ಇಷ್ಟೊಂದು ಕಾಂತೆ ಓ ವಿಜಯ ಧೈರ್ಯ ಹೇಳುವಿಯ ಓ ವಿಜಯ ಧೈರ್ಯ ಅದೇನು ಇಷ್ಟೊಂದು ಕಾಂತೆ ಪತಿಗಳೈದು ಜನರು ಕಂಡಿರಿ ಗಂಡ ಕುಳಿತಿರಿ ಇನ್ನು ಹೇಗೆ ಯಮರಾಚನೆಯೋ ಸತ್ಯನಿಷ್ಠ ಧರ್ಮ ಜನ ಇನ್ನು ಹೇಗೆ ಯಮರಾಚನೆಯೋ ಸತ್ಯನಿಷ್ಠ ಧರ್ಮ ಜನಾದೆಯೋ ಓ ಎನ್ನ ಪಂಡಿತ ಪಾರ್ಥ ಸರ್ವಲೋಕ ಶ್ರೇಷ್ಠ ಸಮರ್ಥ ಅಹೋ ಧನುರ್ವಿದ್ಯೆ ಪಾಂಡಿತನಾದ ಗಾಂಡಿವಿಯೇ ಹೇ ಕಾಂತೆ ನಿಮ್ಮ ಪರಾಕ್ರಮವು ಎತ್ತ ಹೋಯಿತು ಮಂಡೆಯ ಮೆತ್ತದೆ ಏತಕ್ಕೆ ಕುಳಿತಿರುವಿರಿ ಅಯ್ಯೋ ಸ್ವಲ್ಪ ತಾಳು ಕಾಂತೆ ಅನ್ನಲು ಆಗಿರುವುದಿಲ್ಲ ಹೆಂಡತಿಯನ್ನು ರಕ್ಷಿಸಲಾರದಪ್ಪ ಗಂಡನೆ ನಿಮ್ಮಂತ ಪತಿಗಳು ಇದ್ದರೇನು ಹೋದರೇನು ಇಂಥ ಕಷ್ಟವನ್ನು ನಾನು ಅನುಭವಿಸಬೇಕೆ ಕಾಂತ ಮತಿವಂತ ಹೇ ಸುಂದರ ಮಣಿಯಾದ ಚಂದನ ಮದರ ಚಂದವಾಗಿ ಕೇಳು ಚೆನ್ನಾಗಿ ಹೇಳ ಗಿರಿ ಗುಹೆಗಳೆಲ್ಲರವ ಸಿಂಹದ ಮುನ್ನಗ ಸಮತ ಜಮಿಸಿಕೊಳ್ಳಲು ನಿನಗೈರಲಿಲ್ಲ ಅಲ್ಲವಲ್ಲ ಗರುಡ ಪಕ್ಷಿಯ ಮುನ್ನ ಸರ್ಪವು ತನ್ನ ದರ್ಪನ್ನರ್ಪಣಿಸಬಹುದ ನಿಬ್ಬರದಿಂದ ಹಬ್ಬರಿಸುವ ಹೆಬ್ಬುಲಿಯ ಮುನ್ನ ಕಿರಿಕುಲನ ಕುರಿಮರಿಯ ಬರಲಿಲ್ಲ ಚಲಿಸುವನ ಕಾಟುಗ್ರಹದಿಟ್ಟಿರಿಂದ ಕೋದಂಡವಮ್ಮ ಹೂಡಿ ನಾರಿಯಮ್ಮ ತೀರೆ ಶರಣಮ್ಮ ಹೂಡಿ ನಮಗೆ ಕೇಳು ಮಾಡಿದ ಬಲದ ಕೋಡಿ ಕೌರವರ ಕುಲವಲ್ಲ ನಾಶ ಮಾಡಿ ದಿಕ್ಕ ದಿಕ್ಕೆಯ ಈಡಾಡಿದ ಅವನ ಬಲವಮ್ಮ ಖಂಡಿಸಿ ವೈರಿಗಳ ಮಣ್ಣು ಮುಕ್ಕಿಸಿ ಬರುತ್ತಿದ್ದರು ಏನು ಮಾಡಲಿ ಅಣ್ಣನ ಹಾದ್ಯ ಎಂಬ ಕಣ್ಣಿನೋಳು ಜನಕ್ಕೆ ಸುಮ್ಮನಿರಬೇಕಾಗಿದ ನಾರಿ ಅದಕ್ಕೆ ನಿನ್ನ ಸೆರೆ ಬಿಡಿಸಲಿಲ್ಲವಂತಾಗಿರುತ್ತಾರೆ ಕಾಂತೆ ಅದೇನು ಚೆನ್ನಾಗಿ ಹೇಳು ಮುನಿದು ಕಳೆದ ಯಮ ಸಂಕಟವು ನನಗೆ ಬಂದ ಇಂಥ ಕಷ್ಟವು ಮುನಿದು ಕಳೆದ ಯಮ ಸಂಕಟವು ಬಂದು ನನಗೆ ಇಂಥ ಕಷ್ಟವು ರಾಚನೆಯೋ ಧರ್ಮ ಜನಾದೆಯೋ ಇನ್ನು ಹೇಗೆ ಜನರ ರಕ್ಷಣೆಯೋ ಸತ್ಯನಿಷ್ಠ ಧರ್ಮ ಜನಾದೆಯೋ ಓ ಎನ್ನ ಪಂಡಿತ ಪಾರ್ಥ ಸರ್ವಲೋಕ ಶ್ರೇಷ್ಠ ಸಮರ್ಥ ಪತಿಗಳ ಇವರಿರುವುದು ವ್ಯರ್ಥ ಹೇಳು ಎನ್ನಯ ಮಾತ
ಕಾಂತಿ ಅಖಂಡ ಬಲ ಮಂಡಿತರಾದ 5 ಪತಿಗಳಿದ್ದು ಸಾರ್ಥಕವೇನು? ಈ ದುರ್ಮಾರ್ಗನನ್ನು ಸದಬಡಿಯದೆ ನೀವು ಈ ರೀತಿಯಾಗಿ ಕುಳಿತಿರುವುದು ಸರಿಯಲ್ಲ. ಕಂಡೆಯ ಪಾರ್ಥ ದುರದತಿ ಸಮರ್ಥ. ಚಿಂತಕಾಂತವಾಗಿ ಕಾಂತಿ ಹೇಳಿರುವ ಕಾಂತ ಮಡಿ ಪ್ರಾಣಕಾಂತ, ಹೊರಲುಬಂದಿ ಮಲ್ಲೇಶಪ್ಪನವರು ಭೀಮನ ಪಾತ್ರಕ್ಕೆ 101 ರೂಪಾಯಿ ಹೈರ್ ಮಾಡಿರ್ತಾರೆ. ಸತಿಪತಿಗೆ ಗತಿಗೆಂದು ನೀನು ಹೇಳಿದ ನುಡಿಯು ಹಿತವಾಗಿದೆ. ಆದರೆ ಸದ್ಭಕ್ತನಿಗೆ ಮುಕ್ತಿಯನ್ನು ಕೊಡಲು ಸದ್ಗುಣವಾಗದು. ದಯ ದಕ್ಷಿಣಗಳಿಗಿಲ್ಲದ ವರ್ತಿಸುವ ಕ್ರೂರ ಮೃಗಗಳಿಗೆ ಕಾಂತಾರವೇ ಗತಿ. ಕಾಂತಾರವೇ ಗತಿ. ಇದೇ ರೀತಿ ನಮ್ಮ ತಂದೆಯ ಸರ್ಗವಾಸಿನ ದಂಡಿನಿಂದ ಹಿಂದಿನವರೆಗೂ ತನ್ನ ಎಂದಿರುವ ಧರ್ಮಗುಣ ಸಂಪನ್ನ ಅಣ್ಣನೇ ಗತಿ ಎಂದು ಹೇಳುವುದು ಎನಿಸುತ್ತೆ. ಹೇ ಕಾಂತೆ, ಕಾಂತ ಆತನ ಹಾತೆಗೆ ಬದ್ಧನಾಗಿ ಗೆದ್ದು ಬಂದು ಕೌರವನ ಕುಲವಲ್ಲ ನಾಶ ಮಾಡಿ ದಿಕ್ಕಿಯ ಈಡಾಡಿದೆ. ಅವನ ಬಲವನ್ನು ಖಂಡಿಸಿ ವೈರಿಗಳ ಮಣ್ಣು ಮುಕ್ಕಿಸಿ ಬರುತ್ತಿದ್ದೆನು. ಏನು ಮಾಡಲೆ? ಆದರೆ ನನ್ನನ್ನೇಕೆ ನಿಂದಿಸುತ್ತೀ ದ್ರೌಪದಿ? ಅದಕ್ಕೆ ಕಾರಣಕರ್ತನಾದ ಈ ಧರ್ಮಜನ ಗತಿ. ಸೈಲೆನ್ಸ್. ಇಟಿಂಗ್ನಾಳು ಉಲ್ಗಪ್ಪನವರು ದುಶ್ಯಾಸನ ಪಾತ್ರಕ್ಕೆ 500 ಮತ್ತು ದ್ರೌಪದಿ ಪಾತ್ರಕ್ಕೆ 100 ರೂಪಾಯಿ ಹೈರ್ ಮಾಡಿರ್ತಾರೆ. ತುಂಡು ಹೊಟ್ಟೆ ತಿಂಡಿ ಅವರಿಗೆ ನಮ್ಮ ತುಂಬಾ ಹೃತ್ಪೂರ್ವ ವಂದನೆ. ನಿಮ್ಮ ಹೆಂಡತಿಯಾದ ಪಾಂಚಾಲಿಯನ್ನು ಕಿಂಚಿತ್ತಾದರ ಕರುಣ ತೋರದ ಮಾನಭಂಗ ಮಾಡಿಸಲು ನೋಡಬೇಕನೆ. ನಿನ್ನ ಉದ್ದಂಡ ಪರಾಕ್ರಮವನ್ನು ಬಿಟ್ಟು ಬಿಡು. ಹಿಂದಕ್ಕೆ ಏಕಚಕ್ರಪುರದಲ್ಲಿ ಕೈಯಲ್ಲಿ ಕೊಪ್ಪರಿಯ ಹಿಡಿದು ಮನೆಗೆ ತಿರುತಿಂಡಿದ್ದು ಯಾರು ಕಾಣುವಂದು ಅರ್ದಿರುವಯ್ಯ. ಒಟ್ಟಿಗೆ ಅನ್ನವಂ ಕಾಣದೆ ಬ್ರಾಹ್ಮಣರ ಮನೆಯಲ್ಲಿ ಕುಟ್ಟಿದ ನಲವಟ್ಟದಿಂದ ಜೀವಿಸಿದ್ದು ಯಾರು ತಿಳಿದಂದು ತಿಳಿದರೆ ಅದಮ. ಇದು ತಿಳಿಯದ ಬಲು ಬಡದ ಎಂದು ಹೇಳುವ ಎಲ್ಲ ಕುಲ ಹೊಡೆದಿದ್ದು ಬಿಡುವ ಕುಲ್ಲ. ದುರ್ಯೋಧನ ಪ್ರಶ್ನ ಭೀಮನೇ, ನೀವು ಘಾತಕರು ಅಥವಾ ಪರಮ ಘಾತಕರು? ಭೂತದೋ ಖ್ಯಾತಿಯಿಂದ ತಿಳಿದು ಇಂಥವರಲ್ಲಿ ಪಂಥವನ್ನು ಬಿಟ್ಟು ಇರಬಾರದೆಂದು ಕುಂತಿ ಚೈತ ಚಿಂತೆ ಇಲ್ಲದ ಸಂತೋಷದ ಪ್ರಯಾಣ ಮಾಡಿ ಹೋಗಿ ಸುಳಿಯೋಳು ಕಾಣಿಸಿದ ಏಕಚಕ್ರಪುರದಲ್ಲಿ ಆ ಪಟ್ಟಣದ ಸಮೀಪದ ಬೆಟ್ಟದಲ್ಲಿ ಜಗಜ್ಜಟ್ಟಿಯಾದ ವಿಕಾರನಾದ ಬಕಾಸುರನು ಆ ಪುರದಲ್ಲಿ ತರತರವಾಗಿ ದಿನಕ್ಕೊಂದರಲ್ಲಿ ಒಂದು ಮನೆಯಲ್ಲಿ ಒಂದು ಬಂಡಿ ಹನ್ನ ಒಬ್ಬ ಮನುಷ್ಯ ಬಂದು ದೂರವಾದ ಕೋಣೆಗಳು 2 ಒಟ್ಟಿಗೆ ಇಟ್ಟುಕೊಂಡು ಕಟ್ಟಳೆ ಮಿಟ್ಟುಕೊಂಡು ಒಟ್ಟಿಗೆ ತಿನ್ನುತ್ತಿರಲು ಅಷ್ಟರವು ನಾವಿರುವ ಮನೆ ಒಂದು ಬರಲು ಅದನ್ನು ನಾವು ತಿಳಿದು ಆ ಮನೆ ಬ್ರಾಹ್ಮಣ ಮಗನನ್ನು ಕಳಿಸಿದೆವು. ಜಗಜ್ಜಟ್ಟಿಯಾದ ಬಕಾಸುರನ ಆವತಿಗೆ ನಾನೇ ಹೋಗುವೆನೆಂದು ಅಭಯವನ್ನು ಕೊಟ್ಟು ಕಂಡ ಬೆಂಡಿ ಮೇಲೆ ಏರಿಕೊಂಡು ಚಂಡ ಬಕಾಸುರನ ಎಲ್ಲ ಪ್ರಚಂಡ ಬಹುಬಲದಿಂದ ಸರ್ವಸಿಳಿ
ಬನಚಕ್ರ ನಗರದ ಹೆಬ್ಬಾಗಿಲಿಗೆ ನಿಲ್ಲಿಸಿದ ಉದ್ದತ್ಬಲ ರೌದ್ರ ರೂಪ ವೀರ ಪ್ರತಾಪನೆಂಬುದು ಗೊತ್ತಿಲ್ಲವನ ಅದವನೇ ಜಗತ್ಪಂಡಿಗೆ ಕಾಂಟ್ರಾಕ್ಟ್ ಬುಕ್ಕಣ್ಣನವರು ದ್ರೌಪದಿ ಪಾತ್ರ ಮಾಡಿರ್ತಕ್ಕಂಥ ರಕ್ಷಕರಿಗೆ 501 ರೂಪಾಯಿಯನ್ನು ಕೊಟ್ರು. ಓ ಸಮಾಜವಾದಿ ವಿಕ್ರಮನಾದ ಭೀಮಸೇನ ಈ